ಆಗಿದ್ದಾರೆ. ಸಿಟಿ ರವಿ ಅವರು ಈ ರೀತಿಯಾದ ಮಾತುಗಳನ್ನ ಬಳಕೆ ಮಾಡ್ತಿರೋದು ಇದು ಮೊದಲಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ಬೇಡದೇ ಇರೋ ಮಾತುಗಳನ್ನ ಆಡಿದ್ರು. ಈಗ ಸಚಿವೆ ವಿರುದ್ಧ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ 12 ಬಾರಿ. ಲಕ್ಷ್ಮೀ ಹೆಬ್ಬಾಳ್ಕರ್ 10 ಅಂದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು 12 ಹೋಗಿರ್ಬೋದು ಅಥವಾ ಆ ವಿಡಿಯೋದಲ್ಲಿ ಕೌಂಟ್ ಮಾಡಿರ್ಬೋದು ಎಷ್ಟು ಸತಿ ಕೆಟ್ಟ ಪದ ಬಳಸಿದ್ದಾರೆ ಅಂತ. 12 ಬಾರಿ ಸಿಟಿ ರವಿ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇದು ಚಿಕ್ಕಮಗಳೂರಿನ ಸಂಸ್ಕೃತಿನ ಅಂತ ಕಿಡಿಕಾರಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಮಾತನಾಡಿದ್ದಕ್ಕೆ ಇಡೀ ಊರಿನ ಬಗ್ಗೆ ಯಾಕಪ್ಪ ಮಾತಾಡ್ತಾರೆ ಗೊತ್ತಿಲ್ಲ. ಎನಿವೆ ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್. ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರು ಗೊತ್ತಾಗಿ ಕೊನೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ BJP-ಯವರೆಲ್ಲ ಅವ್ರ ಲೀಡ್ರಿಗೇನೋ ಆಯಿತು ಈ ಕೊಳಕು ಬಾಯಿಗೇನೋ ಒಂದು ಆಯಿತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಈ ಕೊಳಕು ಬಾಯಿ ಹೊಸಲ್ಲ. ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆಯವ್ರಿಗೆಲ್ಲ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ. ಇದು ನಾನು ಅದು ಚಿಕ್ಕಮಗಳೂರವರು ಇಂಥ ಸಂಸ್ಕೃತಿ ನಾವು ಒಬ್ಬನೇ ಇಂಥ ಅರಕಲು ಬಾಯಿ. ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನು ಆಯಿತು ಅಂತೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ಬರ ಹತ್ರನೂ ಅಷ್ಟೇ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡೈ ಮಾಡಿದ್ದು ಅವ್ರಿಗೂ. ಯಾಕೆಂದರೆ ಅಷ್ಟು ಹಿರಿಯ ಇದ್ರದ್ದು ಅವರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ, ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ ಇವರು ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ. ಆಗ ಈ ಹೆಣ್ಮಗಳು ಡ್ರಗ್ ಅಡಿಕ್ಟ್ ಕರೆದ ತಕ್ಷಣ ನೀನು 2 ಗಾಡಿ ಮೇಲೆ ತಳಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ, ಕೊಲೆಗಡಕ ಅಂತ ಈತ ಕರೆದಿದ್ದಾರೆ. ಕರೆದಿರೋದು ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದು ಸರಿನೂ ಅಂತ ನಾನು ಹೇಳೋದಿಲ್ಲ. ಅದಾದ ತಕ್ಷಣ ಅವರು ನೀನು ಕೊಲೆಗಾರ ಅಂತ ಹೇಳಿದ ತಕ್ಷಣ ನೀನು ಪ್ರಾಸ್ಟಿಟ್ಯೂಟು ಅಂತ ಕರೆದಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಕ್ಕೆ ಅವರ ನಾಯಕರನ್ನು, ನಮ್ಮ ಪಕ್ಷದ ನಾಯಕರನ್ನು, ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ. ಅದಾದಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟಿಟ್ಯೂಟ್ ಅಂತ ಸುಮಾರು 12 ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ. ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ. ಎಲ್ಲ ನಿಮ್ಗೆ ದಾಖಲೆ ಇಲ್ಲ ಅಂದರೆ ದಾಖಲೆ ನಾನೇ ಕೊಡ್ತೀನಿ. ವಿ ಹ್ಯಾವ್ ಕಲೆಕ್ಟೆಡ್. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ? ಅವರನ್ನ ಸುಮ್ಮನೆ ಬಿಡೋ ಪ್ರಶ್ನೆಯೇ ಇಲ್ಲ. ರವಿ ವಿರುದ್ಧ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕಿಡಿಕಾರಿದ್ದಾರೆ. ಸಿಟಿ ರವಿ ಆಡಿರೋ ಮಾತು, ಆ ವಿಡಿಯೋ ಇದೆಯಲ್ಲ, ಅದನ್ನ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಇದನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ರವಿ ಮಾತಾಡಿದ್ದು ಸರಿ ಅಂತ ಬಿಜೆಪಿ ಹೇಳಿ ನೋಡೋಣ. ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಗೆ ಚಂದ್ರರಾಜು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಇದು ನಮ್ಮ ನಾಯಕರ ಬಗ್ಗೆ ಅವರು ಆಡಿದಂಥ ಮಾತುಗಳು ಈ ರೀತಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್, ಪ್ರಧಾನಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ. ಅಂಥವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಇವರು ಯೂಸ್ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಯಾರೇ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಾಯಕರ ಬಗ್ಗೆ ಆ ರೀತಿ ಆಡಿದಂಥ ಮಾತುಗಳಲ್ಲಿ ಅವರು ಒಂದು ಭರದಲ್ಲಿ ನೀನು ಅಮಾಯಕರನ್ನು ಕೊಂದಿದೆಯಾ, ನೀನು ಕೊಲೆಗಾರ ಅಂತ ಕರೆದಿದ್ದಾರೆ. ಏನು ತಪ್ಪಿದೆ? ನೀನು ಅಮಾಯಕರನ್ನು ಕೊಂದಿದೆಯಾ ಅಂತ ಕರೆದಿದ್ದಾರೆ. ಆದರೆ ಇವ್ರು ಆಡಿದಂಥ ಮಾತುಗಳನ್ನ ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಿಂದಿದ್ದಾರೆ. ನಿನ್ನೆಯಿಂದ ಎಲ್ಲ
ಕಡೆಯಿಂದ ನಮಗೆ ಫೋನ್ ಬರ್ತಾ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ನೋವುದಲ್ಲಿದ್ದಾರೆ. ಅವರು ಸಾಕಷ್ಟು ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಅವ್ರು ಈಗಲೂ ಕೂಡ ಅದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಒಬ್ಬರು ಸದನದಲ್ಲಿ ಈ ರೀತಿ ನನಗೆ ಅಗೌರವ ತೋರಿಸಿದ್ರು ಅಂತ. ಆದರೂ ನಾವೆಲ್ಲ ಅವ್ರಿಗೆ ಧೈರ್ಯ ಹೇಳಿದ್ವಿ. ಪಕ್ಷ ಅವ್ರ ಜೊತೆ ಇದೆ, ಎಲ್ಲ ನಾಯಕರು ಅವ್ರ ಜೊತೆ ಇದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ CT ರವಿ ಅವರಿಗೆ ಶಿಕ್ಷೆ ಆಗುವ ಮೂಲಕ ಒಂದು ಮೆಸೇಜ್ ಹೋಗಬೇಕು. ಈ ರೀತಿ ನೀವು ಯಾರಿಗೂ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಹೋಗಬೇಕು. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ನಾವಿದ್ದೀವಿ. ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್, ಪ್ರಧಾನಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ. ಅಂಥವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಹಾಗೆ ಆ ಮೆಥಡ್ ಇದೆಯಲ್ಲ ಅದ್ರ ಬಗ್ಗೆ ಸಹಜವಾಗಿ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಸರ್ಕಾರದ ನಡೆಯನ್ನ, ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. CT ರವಿ ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಸದನಕ್ಕೆ ನುಗ್ಗಿ ಗೂಂಡಾವರ್ತನೆ ಮಾಡಿದ್ದಾರೆ, ಅದು ಸರಿನಾ? ರವಿ ಅವರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ, ಅದು ಸರಿನಾ? CT ರವಿ ಅವರೇನು ಟೆರರಿಸ್ಟಾ? ಈ ರೀತಿಯಾಗಿ ನಡೆಸ್ಕೊಂಡಿದ್ದಾರಲ್ಲ, ಸರಿನಾ? ಸರ್ಕಾರದ ಕುಮ್ಮಕ್ಕಿನಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ಪ್ರಕರಣದಲ್ಲಿ CT ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ, ಅದರ ಬಳಿಕ CT ರವಿ ಅವ್ರನ್ನ ಹೊತ್ತಾಕೊಂಡು ಹೋಗಿ, ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. CT ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನ್ನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತು ರಾತ್ರಿಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದರೂ ನೋಡಿದ್ರೆ ಯಾರೋ ಟೆರರಿಸ್ಟನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಒಟ್ಟಾರೆ ಪ್ರಕರಣದಲ್ಲಿ CT ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ರೈಟ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ